ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮ್ಯಾಜಿಕ್ ಬುಕ್ ಪ್ರಾಕ್ಟೀಸ್ ಡೇ 3. ಇವತ್ತು ನೀವು ಮಾಡಬೇಕಾಗಿರೋದು ಸಂಬಂಧಗಳಿಗೆ ಥ್ಯಾಂಕ್ ಯು ಹೇಳುವಂತಹದ್ದು. ಸೊ ಹಾಗಾಗಿ ನಾನು ನಿನ್ನೆ ಹೇಳಿದ್ದೆ ಅಲ್ವಾ, 3 ಮೆಂಬರ್ಸ್ದು 3 ಫೋಟೋಸ್ನ ತೊಗೊಂಡಿಟ್ಕೊಳ್ಳಿ ಅಂತ. ಸೊ ಈ ಸೈಜ್ದು ತೊಗೊಂಡ್ರೆ ತುಂಬ ಒಳ್ಳೆಯದು. ಓಕೆ, ಆ್ಯಂಡ್ ಇವತ್ತು ನಾನು ಈ ನೋಟ್ಸಲ್ಲಿ ಬರಿತಾ ಇಲ್ಲ, ಇದು ನಾಳೆಗೆ ಪ್ರಾಕ್ಟೀಸ್ ಇವತ್ತಿಂದು ಇರೋದು. ನಾನು ಬೇರೆ ಒಂದು ನೋಟ್ಸಲ್ಲಿ ಬರಿತೀನಿ, ಯಾಕೆಂದರೆ ಈ ಪ್ರಾಕ್ಟೀಸಲ್ಲಿ ಜಸ್ಟ್ ನಾವು 30 ಡೇಸ್ದು ಪ್ರಾಕ್ಟೀಸನ್ನು ಮಾತ್ರ ಮಾಡ್ತೀವಿ. ನಾನು ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬರೀಬೇಕು ಅಂತ. ಅದಕ್ಕೆ ನಾನು ಬೇರೆ ಒಂದು ನೋಟ್ಸಲ್ಲಿ ಬರಿತೀನಿ. ಆ್ಯಂಡ್ 3 ಫೋಟೋಸ್ನ ತಗೊಂಡು ಇಟ್ಕೊಳ್ಳಿ ಅಂತ ನಾನು ಹೇಳಿದ್ದೆ ಅಲ್ವಾ. ನಾನಿವಾಗ ಒಂದು ಫೋಟೋನ ತಗೊಂಡು ನಿಮ್ಗೆ ಯಾವ ಥರ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನಿಮ್ಮ ಒಂದು ಸಂಬಂಧಿಕರಲ್ಲಿ ನಿಮಗೆ ತುಂಬ ಹತ್ತಿರದವರು ಯಾರಿದ್ದಾರೆ ಅವರದ್ದು 3 ಜನರ ಫೋಟೋನ ತಗೊಳ್ಳಿ. ಇವಾಗ ಮದುವೆ ಆಗಿದೆ ಅಂದರೆ ನಿಮಗೆ ನಿಮ್ಮ ಹಸ್ಬೆಂಡು, ಆಮೇಲೆ ನಿಮ್ಮ ಮಕ್ಕಳು, ಇಲ್ಲಾಂದರೆ ನಿಮ್ಮ ಅತ್ತೆ ಮಾವ, ನಿಮ್ಮ ಹಸ್ಬೆಂಡು, ಇಲ್ಲಾಂದರೆ ಅಪ್ಪ ಅಮ್ಮ, ಈ ಥರದ್ದು ಎಕ್ಸಾಂಪಲ್ಗೆ 3 ಜನರನ್ನ ನಾನು ತೊಗೊಂಡು ಹೇಳ್ತೀನಿ. ಹಾಗಾಗಿ ನಾನು ಒಂದು ಮಗು ಆ್ಯಂಡ್ ಅಪ್ಪ ಅಮ್ಮನ ಬಗ್ಗೆ ನಾನು ಹೇಳ್ತೀನಿ. ಇವಾಗ ಮಗಳು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ಓಕೆ, ಯಾವ ಥರ ಬರೀಬೇಕು ಅಂದರೆ, ಸಂಬಂಧಗಳಿಗೆ ಗ್ರ್ಯಾಟಿಟ್ಯೂಡ್ ಯಾವ ಥರ ತೋರಿಸ್ಬೇಕು ಅಂದರೆ, ಜಸ್ಟ್ ನೀವು ಒಂದು 3 to 5 ಮಿನಿಟ್ಸ್ ಫೋಟೋನ ಹೋಲ್ಡ್ ಮಾಡಿಕೊಂಡು ಇಟ್ಕೋಬೇಕು. ಓಕೆ, ಯಾವ ಥರ ಅಂದರೆ ನೋಡಿ, ಇದು ಎಡಗೈ. ಸೊ ಇಲ್ಲಿ ಈ ಥರ ಫೋಟೋನ ಇಟ್ಕೋಬೇಕು, ಬಲಗೈಯನ್ನು ಕ್ಲೋಸ್ ಮಾಡಬೇಕು. ಹೀಗೆ ಕ್ಲೋಸ್ ಮಾಡಿ ಒಂದು 3 to 5 ಮಿನಿಟ್ಸ್ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಅವ್ರ ಬಗ್ಗೆನೇ ಯೋಚನೆ ಮಾಡಿ. ಅವರು ಹೇರ್ ಹೇಗಿದೆ, ಅವರ ಕಣ್ಣು ಹೇಗಿದೆ, ಅವರು ನಿಮಗೆ ಏನಾಗಬೇಕು ಸಂಬಂಧಗಳಲ್ಲಿ. ನಿಮ್ಮ ಹಸ್ಬೆಂಡ್ ಆಗಬೇಕು, ನಿಮ್ಮ ಮಗಳಾಗಬೇಕು, ಅಥವಾ ನೀವು ವೈಫ್ ಆಗಿದ್ದೀರಾ, ಅಥವಾ ನಿಮ್ಮ ಅತ್ತೆನೋ ಮಾವನೋ ಅಪ್ಪನೋ ಅಮ್ಮನೋ ಅಣ್ಣನೋ ತಮ್ಮನೋ ತಂಗಿನೋ ಯಾರು ನಿಮಗೆ ಅವರು ಅನ್ನೋದನ್ನು ಫೀಲ್ ಮಾಡಿ. ಆ್ಯಂಡ್ ನೀವು ಅವರಿಗೆ ಯಾವತ್ತೂ ಏನೋ ಒಂದು ಗಿಫ್ಟ್ ಕೊಟ್ಟಿರ್ತೀರ, ಗಿಫ್ಟ್ ಕೊಟ್ಟಿಲ್ಲ, ಇಟ್ಸ್ ಓಕೆ. ಏನೋ ಒಂದು ಊಟನ ಕೊಡಿಸಿರ್ತೀರ, ಊಟ ಕೊಡಿಸಿಲ್ವಾ, ಇಟ್ಸ್ ಓಕೆ. ಏನೋ ಅವರಿಗೆ ಒಂದು ವಿಶ್ ಮಾಡಿರ್ತೀರ. ಸೊ ಈ ಥರದ್ದು ಒಳ್ಳೆ ವಿಚಾರಗಳನ್ನ ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿರ್ತೀರಲ್ವ, ಅದನ್ನು ನೀವು ಮೆಮೊರಿನ ರೀಕಾಲ್ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ನೀವು ಕಣ್ಣನ್ನು ಬಿಟ್ಟು ಈ ಫೋಟೋನ ಪಕ್ಕಕ್ಕಿಟ್ಟು ನಿಮ್ಮ ನೋಟ್ಸನ್ನು ಏನು 30 ಡೇಸ್ಗೆ ಸಪ್ರೇಟಾಗಿ ಇಟ್ಟಿದ್ದೀರಲ್ಲ, ಆ ನೋಟ್ಸನ್ನು ತೆಗೆದುಬಿಟ್ಟು ಆ ಫೋಟೋನ ಮುಂದ್ಗಡೆ ಇಟ್ಕೋಬೇಕು. ಮುಂದ್ಗಡೆ ಇಟ್ಕೊಂಡು ಬರೀಬೇಕು ಅವ್ರ ಬಗ್ಗೆ. 3 ಮೆಂಬರ್ಸ್ ಬಗ್ಗೆ 3 ಪೇಜ್ ಬರೀಬೇಕು. ಓಕೆ, ಯಾವ ಥರ ಬರೀತೀರಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಡೇಟ್ ಎಲ್ಲ ಹಾಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಆ್ಯಂಡ್ ನಿಮ್ಮ ಇಷ್ಟವಾದ ಗಾಡ್, ನಿಮ್ಗೆ ಏನು ಬೇಕೋ ಅದನ್ನ ಹಾಕ್ಕೊಳ್ಳಿ. ಆಫ್ಟರ್ ಥ್ಯಾಂಕ್ ಯು ಸೋ ಮಚ್, ನಾನು ಎಕ್ಸಾಂಪಲ್ ನನ್ನ ಪರ್ಸನ್ನ ನೇಮ ಅವರಿಗೆ ನಾನು ಗ್ರ್ಯಾಟಿಟ್ಯೂಡ್ ಹೇಳಬೇಕು. ಸೊ ಹಾಗಾಗಿ ನನ್ನ ಪರ್ಸನ್ನ ನೇಮನ್ನು ನಾನು ಹಾಕಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಕ್ಸಾಂಪಲಿಗೆ ನಾನು ತಗೊಳ್ತಾ ಇರೋದು PRAMOD, ಪ್ರಮೋದ್. ಇದು ಆದಮೇಲೆ ಇಷ್ಟು ಬರೆದು ಆದಮೇಲೆ ನೀವೇನು ಫೀಲ್ ಮಾಡಿರ್ತೀರ, ಅವ್ರ ಹೇರ್ ಹೇಗಿದೆ, ಅವರ ಕಣ್ಣು ಹೇಗಿದೆ, ಅವರ ಮೂಗು ಹೇಗಿದೆ, ಅವ್ರ ಕೈ ಹೇಗಿದೆ, ಆ್ಯಂಡ್ ಅವರ ಹೈಟ್ ಎಷ್ಟಿದೆ ಎಲ್ಲನೂ ಫೀಲ್ ಮಾಡಿರ್ತೀರಲ್ವ. ನೀವು ಅವ್ರಿಗೆ ಏನು ವಿಶನ್ನು ಮಾಡಿರ್ತೀರ, ಅವ್ರಿಗೆ ಏನು ಗಿಫ್ಟ್ ಕೊಟ್ಟಿರ್ತೀರ, ಅದನ್ನೆಲ್ಲ ಬರಿತಾ ಹೋಗಬೇಕು. ಓಕೆ, ಬರೆದು ಆದಮೇಲೆ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಬರೀರಿ. ಅಟ್ಲೀಸ್ಟ್ 1-1.5 ಪೇಜ್ ಆದರೂ ಬರೀರಿ ಒಬ್ಬ ಪರ್ಸನ್ ಬಗ್ಗೆ. ಓಕೆ, ಅದಿಷ್ಟು ಬರೆದು ಆದಮೇಲೆ ನೆಕ್ಸ್ಟ್ ನೀವು ಅವರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್, ಆಮೇಲೆ ಅವರು ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್
ಟಾಪಿಕ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಆ ಪರ್ಸನ್ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದ್ದೀರಾ ಆ್ಯಂಡ್ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದ್ದಾರೆ ಅನ್ನೋದನ್ನು ಎರಡನ್ನೂ ಬರೀಬೇಕು. ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಅವರು ನಿಮ್ಮ ಜೊತೆ ಹೇಗೆ ಇರಬೇಕು. ಓಕೆ, ಅಂದರೆ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ತೊಗೊಂಡ್ರೆ ಇವಾಗ ಹಸ್ಬೆಂಡ್ ಯಾವ ಥರ ಇರಬೇಕು, ಜಾಬಿಗೆ ಹೋಗಬೇಕು ಡೈಲಿ. ಓಕೆ, ಜಾಬಿಗೆ ಹೋಗಬೇಕು. ವೈಫ್ ಆದವರು ಏನು ಮಾಡಬೇಕು, ಅವರಿಗೆ ಟಿಫನ್ನು, ಊಟ, ಅವ್ರ ಬ್ಯಾಗನ್ನು ರೆಡಿ ಮಾಡೋದು. ಆಫ್ಟರ್ ವೈಫ್ ಮನೆಯಲ್ಲಿ ಏನು ಮಾಡ್ತಾರೆ, ಅವರು ಕೆಲಸ ಎಲ್ಲ ಮುಗಿದ್ಮೇಲೆ ಅವರ ಲೈಫನ್ನು ಅವರು ಡಿಸೈನ್ ಮಾಡ್ಕೋಬೇಕು. ಆ್ಯಂಡ್ ಹಸ್ಬೆಂಡ್ ಆದವರು ಜಾಬಿಗೆ ಹೋಗಿ ಸೀದಾ ಮನೆಗೆ ಬರಲಿ ಅಂತ ಎಲ್ರೂ ಎಕ್ಸ್ಪೆಕ್ಟೇಷನ್ ಇರುತ್ತೆ ಎಲ್ಲ ವೈಫ್ದು ಅಲ್ವಾ. ಆ್ಯಂಡ್ ಅಲ್ಲಿವರೆಗೂ ಇವರು ವೆಯ್ಟ್ ಮಾಡ್ತಾ ಇರ್ತಾರಲ್ವ. ಸೊ ಇದನ್ನು ಎರಡನ್ನೂ ಡಿಸೈನ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು, ಬಟ್ ಇದನ್ನ ಆದಷ್ಟು ಮಾರ್ನಿಂಗ್ ಮಾಡಿ, ಯಾಕೆಂದರೆ ಫ್ರೆಶ್ ಮೈಂಡ್ ಇರುತ್ತೆ ಅಲ್ವ. ಹಾಗಾಗಿ ಆ್ಯಂಡ್ ಇವತ್ತು ಕೂಡ ನೀವು ಮ್ಯಾಜಿಕ್ ರಾಕ್ ಆ್ಯಂಡ್ ಗ್ರ್ಯಾಟಿಟ್ಯೂಡನ್ನ ಮಾಡಿದ್ದೀರಾ ಅನ್ಕೋತೀನಿ. ಇದು ಮ್ಯಾಜಿಕ್ ರಾಕ್ ಮತ್ತು ಗ್ರ್ಯಾಟಿಟ್ಯೂಡು 30 days ಕಂಪ್ಲೀಟ್ ಮಾಡಲೇಬೇಕು, ಡೈಲಿ ಇರುತ್ತೆ ಅದು. ಇದು ಇವತ್ತಿನ ಏನು ಇದು ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದಾರೆ ಅಲ್ವಾ ಸಂಬಂಧಗಳಿಗೆ, ಈ ಒಂದು ಟಾಪಿಕ್ ಏನಿದೆ ಇದು ಒಂದೇ ದಿನ ಇರುತ್ತೆ. ಬಟ್ ನಾನು ಪರ್ಸ್ನಲಾಗಿ ತಗೊಳ್ತಾ ಇರೋದ್ರಿಂದ 3 days ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ 30 days ಮಾಡೋದಕ್ಕೆ ತುಂಬ ಹೆವಿ ಆಗುತ್ತೆ. ಸೊ ಹಾಗಾಗಿ 3 days ಮಾಡಿ. ಓಕೆ, ಒಂದೇ ದಿನ ಆದರೆ ಕೆಲವೊಬ್ರಿಗೆ ಅದು ಒಂದೇ ದಿನ ಅಲ್ವಾ ಅಂತ ಹೇಳಿ ಒಂದು ಸ್ವಲ್ಪ ಇದಾಗ್ಬೋದು. ಹಾಗಾಗಿ ನಾನು 3 days ಮಾಡಿ ಅಂತ ಹೇಳ್ತೀನಿ. ಓಕೆ, 3 days ನೀವು ನಿಮ್ಮ ಸಂಬಂಧಗಳಿಗೆ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ 1 page ಆದರೂ ನೀವು ಬರೀರಿ ನಿಮ್ಮ ಪರ್ಸನ್ ಬಗ್ಗೆ. ಹಸ್ಬೆಂಡ್ ಆಗಿದ್ದರೆ ವೈಫ್ ಬಗ್ಗೆ ಬರೀರಿ, ನೀವು ವೈಫ್ ಆಗಿದ್ದರೆ ಈ ವಿಡಿಯೋ ನೋಡೋರು ಹಸ್ಬೆಂಡ್ ಬಗ್ಗೆ ಬರೀರಿ, ಅಥವಾ ನಿಮ್ಮ ಅತ್ತೆ ಮಾವನ ಬಗ್ಗೆ, ಅವ್ರ ಜೊತೆ ನಿಮ್ಮ ಸಂಬಂಧಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಡಿಸೈನ್ ಮಾಡ್ಕೊಳ್ಳಿ. ಆ್ಯಂಡ್ ಅವರು ನಿಮ್ಮ ಜೊತೆ ಹೇಗಿರಬೇಕು, ನೀವು ಅವ್ರ ಜೊತೆ ಹೇಗಿರಬೇಕು ಅನ್ನೋದನ್ನು ಡಿಸೈನ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ನೀವು ನೆಕ್ಸ್ಟ್ ಲೈಫಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಬರೀರಿ. ಯಾಕೆ ಅಂದರೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ಮಾಡೋದಕ್ಕೆ. ಯೋಚನೆ ಮಾಡಿ ಬರೀರಿ. ಇಲ್ಲ ತುಂಬ ಸಿಂಪಲ್ಲಾಗಿ ಅಂದರೆ ಥ್ಯಾಂಕ್ ಯು ಅಂತ ಹೇಳಿ, ನೀವು ಹಸ್ಬೆಂಡ್ ಆಗಿದ್ದರೆ ವೈಫ್ಗೆ ಥ್ಯಾಂಕ್ ಯು ಅಂತ ಹೇಳಿ, ವೈಫ್ ನಿಮ್ಮ ಲೈಫಲ್ಲಿ ಹೇಗಿರಬೇಕು ಅನ್ನೋದನ್ನು ಬರೀರಿ. ನೀವು ವೈಫ್ ಆಗಿದ್ದರೆ ಹಸ್ಬೆಂಡ್ ನಿಮ್ಮ ಲೈಫಲ್ಲಿ ಯಾವ ಥರ ಇರಬೇಕು, ನೀವೆಲ್ಲಿ ಟ್ರಿಪ್ ಹೋಗಬೇಕು ಆ್ಯಂಡ್ ನೀವು ಯಾವ ಥರ ಬಟ್ಟೆ ಹಾಕಬೇಕು, ಇದನ್ನೆಲ್ಲ ಬರೀರಿ. ಓಕೆ, ಒಟ್ಟಿನಲ್ಲಿ ಟೋಟಲಿ ನಿಮ್ಮ ಪರ್ಸನ್ಗೆ ನೀವು ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕು. ಆಮೇಲೆ ಲಾಸ್ಟಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದ ಮೇಲೆ ಏನೇನು ಚೇಂಜಸ್ ಆಗಿದೆ ನಿಮ್ಮ ಲೈಫಲ್ಲಿ, ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದ್ದಾರೆ ಅನ್ನೋದನ್ನು ಬರೀಬೇಕು. ಓಕೆ, ಇದಿಷ್ಟು ನಾಳೆ ಪ್ರಾಕ್ಟೀಸಸ್ ಇರುತ್ತೆ. ಇದು ನಾಳೆ ಒಂದೇ ದಿನ ಇರೋದು ಆ್ಯಕ್ಚುಲಿ ಮ್ಯಾಜಿಕ್ ಬುಕ್ಕಲ್ಲಿ, ಬಟ್ ನಾನು 3 days ಮಾಡಿಸ್ತಾ ಇದ್ದೀನಿ. ಓಕೆ, ಯಾಕೆಂದರೆ ಅದ್ರ ಒಂದು ವ್ಯಾಲ್ಯೂ ನಿಮಗೆ ಗೊತ್ತಾಗಬೇಕು ಅಂದರೆ 3 days ಮಾಡಲೇಬೇಕು. 30 days ಮಾಡೋರು ಮಾಡ್ಬೋದು, ಬಟ್ ಹೆವಿ ಆಗುತ್ತೆ ಅಲ್ವಾ. ಹಾಗಾಗಿ 3 days ಮಾಡಿಸ್ತಾ ಇದ್ದೀನಿ. 3 days ನೀವು ನಿಮ್ಮ ಏನು 3 ಮೆಂಬರ್ಸ್ದು ಫೋಟೋ ತಗೊಂಡಿರ್ತೀರಲ್ವ, ಆ 3 ಜನರಿಗೂ 3 ದಿನವೂ ಗ್ರ್ಯಾಟಿಟ್ಯೂಡನ್ನು ಬರೆದು ಆ್ಯಂಡ್ ಫೋಟೋಸನ್ನು ಹಾಕಬೇಕು. ಓಕೆ, ಯಾವ ಥರ ಬರೀಬೇಕು ಅಂತ ಗೊತ್ತಾಯಿತು. ಆ್ಯಂಡ್ ಇದನ್ನು ನೀವು ಗ್ರ್ಯಾಟಿಟ್ಯೂಡ್ ಬುಕ್ಕಲ್ಲೇ ಮಾಡಿ, ನಾನು ಇದರಲ್ಲಿ ನಿಮಗೆ ತೋರಿಸೋದಕ್ಕೆ ಅಂತ ಮಾಡಿರೋದು. ಓಕೆ, ನಾನು ಕೂಡ ನಾಳೆ ಮಾಡಿ ನಿಮಗೆ ಗ್ರೂಪಲ್ಲಿ ಫೋಟೋಸನ್ನು ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾಕೆ ಅಂದರೆ ಮ್ಯಾಜಿಕ್ ಗ್ರೂಪ್ಗೆ ಜಾಯ್ನ್ ಆಗಿ ಆ್ಯಂಡ್ ಪ್ರಾಕ್ಟೀಸನ್ನು ಮಾಡ್ತಾಯಿದ್ದೀರಾ. ಆಲ್ ದಿ ಬೆಸ್ಟ್, ಎಲ್ಲರೂ ಒಳ್ಳೆಯದಾಗಲಿ. ಆ್ಯಂಡ್ ನಿಮ್ಮ ನೆಕ್ಸ್ಟ್ ಲೈಫ್ ತುಂಬ ಅಂದರೆ ತುಂಬಾ ಸುಂದರವಾಗಿರುತ್ತೆ ಆ್ಯಂಡ್ ತುಂಬ ಬೇಗ ಬದಲಾಗುತ್ತೆ. ಯಾಕೆ ಅಂದರೆ ಈ ಒಂದು ಲಾ ಆಫ್ ಅಟ್ರಾಕ್ಷನಲ್ಲಿ ಈ ಒಂದು ಟೆಕ್ನಿಕ್ ಮಾಡಿದವರು ಇಲ್ಲಿವರೆಗೂ ಫೇಲ್ ಆದವರು ಯಾರೂ ಇಲ್ಲ. ಸೊ ಹಾಗಾಗಿ ನಾನು ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಈ ಬದಲಾವಣೆ ಆಗಿದೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಏನಪ್ಪ ಅಂದರೆ, ಒಂದು ವೇಳೆ ನೀವು ಡೇ 1 ಪ್ರಾಕ್ಟೀಸ್ ಮಾಡಿದ್ರಿ, ಡೇ 2 ಮಾಡಿದ್ರಿ, ಡೇ 3 ಮಾಡಿದ್ರಿ, 4 ಮಾಡಿದ್ರಿ, 5 ಮಾಡಿದ್ರಿ, 10ವರೆಗೂ ಮಾಡಿದ್ರಿ, ಬಟ್ 11th ಡೇ ನಿಮಗೆ ಮಿಸ್ ಆಯಿತು.
ಒಂದು ನೀವು ಎಲ್ಲೋ ಹೋಗಿರ್ತೀರ, ನೆನಪಿರೋದಿಲ್ಲ ಆ್ಯಂಡ್ ತುಂಬ ಕೆಲಸ ಇರುತ್ತೆ, ಟಯರ್ಡ್ ಆಗಿರ್ತಾರೆ, ಅವತ್ತು ಮಿಸ್ ಮಾಡಿದ್ರಿ ಅಂದರೆ ಮತ್ತೆ ನೀವು ಡೇ ಒನ್ನಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ನಾನು ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಸ್ಟಾರ್ಟಿಂಗಲ್ಲಿ ಈ ಒಂದು ಟೆಕ್ನಿಕ್ ಮಾಡೋವಾಗ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ. ಅದು ಎಷ್ಟು ಸಾರಿ ನಾನು 4 ಡೇಸ್ಗೆ, 5 ಡೇಸ್ಗೆ, 20 ಡೇಸ್, ಕೆಲವೊಂದು ಸಾರಿ 25 ಡೇಸ್ವರೆಗೂ ಮಾಡಿ ಇನ್ನೊಂದು 3 ಡೇಸ್ಗೆ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಒಂದು ನೆನಪಿರೋದಿಲ್ಲ, ಇಲ್ಲಾಂದರೆ ಎಲ್ಲಿಗೂ ಹೋಗೋ ಒಂದು ಸಂದರ್ಭ ಬಂದುಬಿಡುತ್ತೆ, ಅಲ್ಲಿ ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ಈ ಥರದ ಸಂದರ್ಭ ತುಂಬ ಟೈಮ್ ಬಂದಿದೆ. ಬಟ್ ಅದೆಲ್ಲ ಬಂದಾಗ ನಾನು ಏನು ಹೋಪನ್ನ ಕಳ್ಕೊಳ್ಳಿಲ್ಲ. ಓಕೆ, ಇಲ್ಲ ನಾನು ನೆಕ್ಸ್ಟ್ ಟೈಮ್ ಮಾಡೇ ಮಾಡ್ತೀನಿ ಅಂತ ನಾನು ಚಾಲೆಂಜ್ ತಗೊಂಡು ಮಾಡಿದೆ. ಆಮೇಲೆ ಕಂಪ್ಲೀಟಾಗಿ 28 ಡೇಸ್ ಆದಮೇಲೆ ನನಗೆ ಅರಿವಾಗಿದ್ದು ಇದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಆಮೇಲೆ ನಾನು ನಿಮಗೆ ಹೇಳ್ತಾ ಇರೋದು. ಆ್ಯಂಡ್ 3 ಮಂತ್ ಒನ್ಸ್, 6 ಮಂತ್ ಒನ್ಸ್ ಇದನ್ನು ಮಾಡೋದ್ರಿಂದ, ಅಂದರೆ 28 ಡೇಸ್ದು ಇದೊಂದು ಟೆಕ್ನಿಕನ್ನು ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ. ಆ್ಯಂಡ್ ನಿಮ್ಮ ಮನಸ್ಸು ಕೂಡ ತುಂಬ ಪ್ಯೂರ್ ಆಗಿರುತ್ತೆ. ಓಕೆ, ಹಾಗಾಗಿ ಮಿಸ್ ಮಾಡಬೇಡಿ, ಒಂದೇ ಒಂದು ದಿನಾನೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಪ್ಲೀಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಏನಾದರೂ ಡೌಟ್ ಇದ್ದರೆ ಕೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್.